ಬಂದ ನೀನು ಶಾಶ್ವತವಲ್ಲ ಈ ಲೋಕ ಕಾದಿದೆ ನಿನಗೆ ಪರಲೋಕ ಶಾಶ್ವತವಲ್ಲ ಈ ಲೋಕ ಕಾದಿದೆ ನಿನಗೆ ಪರಲೋಕ ಪಾಪವ ತೊರೆದ ಜೀವನ ತರುವುದು ಮಡಿ ಸಂಭಾವನ ಪಾಪವ ತೊರೆದ ಜೀವನ ತರುವುದು ಮಡಿ ಸಂಭಾವನ ಮನುಷ್ಯ ನೀನು ಮಣ್ಣಿಂದ ಬಂದ ನೀನು ದ್ವೇಷವು ಬೇಡ ಬಾಳಲಿ ಪ್ರೀತಿಯು ಇರಲಿ ನಿನ್ನಲ್ಲಿ ಶಾಂತಿಯ ಬೀರುವ ಜೀವನ ತರುವುದು ನಿನಗೆ ವರದಾನ ಶಾಂತಿಯ ಬೀರುವ ಜೀವನ ತರುವುದು ನಿನಗೆ ವರದಾನ ಮನುಜ ನೀನು ಮಣ್ಣಿಂದ ಬಂದ ನೀನು ಮನುಜ ನೀನು ಮಣ್ಣಿಂದ ಬಂದ ನೀನು ಮರಳಿ ಮಣ್ಣಿಗೆ ಸೇರುವೆ ಮರೆಯದಿರು ಮನವೇ ಮನುಜ ನೀನು ಮಣ್ಣಿಂದ ಬಂದ ನೀನು ಈಗ ತಾನೇ ಆ ಕುಷ್ಠರೋಗಿಯನ್ನು ಗುಣಪಡಿಸಿದ ದ್ವೇಷ ಅಸೂಯೆಯಿಂದ ಜನರಿಗೆ ಶಾಂತಿಯನ್ನು ಬೋಧಿಸಿದ ಇವನನ್ನು ಹೀಗೆ ಬಿಟ್ಟರೆ ಜನರೆಲ್ಲರೂ ಇವನನ್ನೇ ನಂಬುವರು ಇವನನ್ನು ಬಂಧಿಸೋಣ ಕ್ರೂರ ಹಿಂಸೆ ನೀಡೋಣ ಸೈನಿಕರೇ ಯೇಸುವನ್ನು ಬಂಧಿಸಿ ಎಳೆ ತನ್ನಿ ಸೈನಿಕರೇ ಯೇಸುವನ್ನು ಪಿಲಾತನ ಬಳಿಗೆ ಕರೆತನ್ನಿ ಈತನ ಮೇಲೆ ನಿಮ್ಮ ದೂರಿ ಏನು ಇವನೊಂದು ಅಪರಾಧಿಯಾಗಿದ್ದೇವೆ ಇವನನ್ನು ನಿಮಗೆ ತಂದು ಒಪ್ಪಿಸುತ್ತಿರಲಿಲ್ಲ ಈತ ನಾನೇ ಅರಸನೆಂದು ಹೇಳಿಕೊಳ್ಳುತ್ತಿದ್ದಾನೆ ನೀನು ಯೆಹೂದ್ಯರ ಅರಸನು ಅದು ನಿಮ್ಮ ಬಾಯಿಯಿಂದಲೇ ಬಂದಿದೆ ಪ್ರಧಾನ ಯಾಜಕರಿಗೆ
ಬಿಡುಗಡೆ ಮಾಡುತ್ತಿದ್ದೇನೆ. ಬೇಡ, ಇವತ್ತು ಬೇಡ. ವಾಸ್ತವದ ಪದ್ಧತಿಯಂತೆ ನಮಗೆ ಬರವನ್ನು ಬಿಟ್ಟುಕೊಡಿ. ಯೇಸುವನ್ನು ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ. ಸೈನಿಕರೇ, ಬರಬರನ್ನು ಕರೆತನ್ನಿ. ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ. ನೀವು ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ. ಮರಣದಂಡನೆ ವಿಧಿಸುವ ಅಧಿಕಾರ ನನಗಿಲ್ಲವಲ್ಲ. ಸೇವಕರೇ, ನೀರನ್ನು ತನ್ನಿರಿ. ಸೈನಿಕರೇ, ಬರಬರನ್ನು ಬಿಡುಗಡೆಗೊಳಿಸಿರಿ. ಸೈನಿಕರೇ, ಇವನಿಗೆ ಚಿತ್ರಾಂಶವನ್ನು ನೀಡಿರಿ. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದಡಿ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭುವಿಗೆ ಮರಣದಂಡನೆ ವಿಧಿಸಲಾಗುತ್ತದೆ. ಈ ಮರಣದಂಡನೆಗೆ ಬಲವಾದ ಆರೋಪಗಳು ಇಲ್ಲದಿದ್ದರೂ ಕಾರಣಗಳಂತೂ ಇದ್ದವು. ಅವರವರಿಗೆ ಅವರವರದೇ ಕಾರಣಗಳು. ಅವರ ಪ್ರಕಾರ ಆತ ಸಮಾಜದ ಒಳಿತಿಗಾಗಿ ಸಾಯಬೇಕಾಗಿತ್ತು. ಆತನ ಪ್ರಕಾರ ಆತ ಜನತೆಯ ಉದ್ಧಾರಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಳ್ಳಬೇಕಿತ್ತು. ಕಾರಣಗಳೇನೇ ಇರಲಿ, ಆತನ ಸಾವು ಮಾತ್ರ ಪ್ರೀತಿ ಇಲ್ಲದ ಸಮಾಜ ನಮಗೆ ಮರಣದಂಡನೆ ವಿಧಿಸಿತ್ತು. ನಮ್ಮ ಕುಟುಂಬದ ಪ್ರತಿಯೊಬ್ಬರೂ ಪ್ರೀತಿಯಿಂದ ತಿರಸ್ಕರಾಗದಂತೆ, ನಿರ್ಲಕ್ಷ್ಯಕ್ಕೆ ಒಳಗಾಗದಂತೆ ಕಾಪಾಡಿರಿ. ನಮ್ಮ ಪ್ರೀತಿ ಸೋತಾಗ ನಿಮ್ಮ ಪ್ರೀತಿ ನಮ್ಮನ್ನು ಶಾಶ್ವತವಾಗಿ ಬಂಧಿಸಿಡಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸೈನಿಕರೇ, ಈತನನ್ನು ಎಬ್ಬಿಸಿ ಎಳೆದು ತನ್ನಿ.
ಲೈನ್ ಲಾಸ್ಟ್ ಲೈನ್ ಈ ಸಮೂಹವನ್ನು ಸೈಡಿಗೆ ಬರ್ತಲ್ಲಿ ದೂರ ಸರಿ ಜನರೇ. ಸೈನಿಕರೇ, ಈತನ ಮೇಲೆ ಶಿಲುಬೆಯನ್ನು ಹೊರಿಸಿ. ಎರಡನೆಯ ಸ್ಥಳ ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸು ಭಾರವಾದ ಶಿಲುಬೆಯನ್ನು ಹೊರುತ್ತಾರೆ. ಶಿಲುಬೆ ಭಾರವಾಗಿರಲಿಲ್ಲ, ಅದನ್ನು ಹೊರಿಸಿದ ಜನರ ಹೃದಯಗಳು ಬಂಡೆಯಂತಾಗಿ ಭಾರವಾಗಿದ್ದವು. ಆ ಹೃದಯಗಳನ್ನು ಹೊತ್ತ ಆತನ ಹೃದಯ ಭಾರವಾಗಿತ್ತು. ಶಿಲುಬೆ ಹೊತ್ತು ನಡೆಯುವಾಗ ಅವರಿಗೆ ತಮ್ಮ ತಾಯಿಯ ಹೃದಯವು ಭಾರದ ನೆನಪಾಗಿರಬೇಕು. ಹಾಗೆ ಬೀದಿಗಳಲ್ಲಿ ಸಾಗುವಾಗ, ಹಾಗೆ ಬೀದಿಗಳಲ್ಲಿ ನಿಂತ ಬಡವರ, ನಿರ್ಗತಿಕರ, ಶೋಷಿತರ ಬದುಕಿನ ಭಾರವೂ ಕಾಣಿಸಿರಬೇಕು. ದುಃಖ ತುಂಬಿದ ಜನ, ಕಣ್ಣೀರು ಹೊರಸಿದ್ದ ಅಸಹಾಯಕರು ಭಾರವಾದ ಎದೆಯಿಂದ ನಿಂತಿರುವುದು ಕಂಡಿರಬೇಕು. ನಿಮ್ಮ ಕಷ್ಟಗಳು ಮುಗಿಯಲಿವೆ, ನಮ್ಮೆಲ್ಲರ ಎದೆ ಭಾರಗಳನ್ನು ಹೊತ್ತಿದ್ದೇವೆ, ನಿಶ್ಚಿಂತೆಯಿಂದ ಸುಖವಾಗಿ ಎನ್ನುತ್ತಾ ಆತ ಹೆಜ್ಜೆಯೂರಿ ನಡೆದರು. ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಮಂದಿ ಶಿಲುಬೆ ಹೊತ್ತು ನಡೆಯುತ್ತಿದ್ದಾರೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ತಂದೆ ತಾಯಿಗಳಿಗೆ ಮಕ್ಕಳು ಶಿಲುಬೆಗಳಾಗಬಹುದು. ಈ ಶಿಲುಬೆಯನ್ನು ಹೊರಲೇಬೇಕು, ಹೊತ್ತು ನಡೆಯಲೇಬೇಕು. ಇದು ಕುಟುಂಬಗಳಿಗಿಂತ ವ್ಯಕ್ತಿಗಳೇ ಮುಖ್ಯವೆಂಬುದು ಕಲಿಸುತ್ತದೆ. ಇದರಿಂದ ಅನಗತ್ಯ ಸ್ಪರ್ಧೆ, ಅಸಹನೆ, ನಿಷ್ಠ ಮನೆಮಾಡಿದೆ. ಇಂಥ ಸಂದರ್ಭಗಳಲ್ಲಿ ಪ್ರೀತಿಸಿ ನಮ್ಮ ಶಿಲುಬೆ ಅಷ್ಟು ಭಾರ ಇರುತ್ತದೆ. ಪ್ರಾರ್ಥಿಸೋಣ. ನಮ್ಮ ಪ್ರಭು ಯೇಸುವೆ, ಸ್ವಾರ್ಥಕ್ಕಿಂತ ಪರಚಿಂತನೆ, ಸ್ಪರ್ಧೆಗಿಂತ ಪ್ರೀತಿಯೇ ಶ್ರೇಷ್ಠವಾದುದು ಎಂದರಿತು ಪರಸ್ಪರ ಸಹಕಾರದಿಂದ ನಮ್ಮ ಕುಟುಂಬಗಳ ಶಿಲುಬೆಯನ್ನು ಎಲ್ಲರೂ ಒಟ್ಟಾಗಿ ಹೊತ್ತಾಗ ಅದರ ಭಾರ ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ತಿಳಿಯುವಂತೆ ಮಾಡಿದೆ. ಚಾಟಿಯಿಂದ ಹೊಡೆಯಿರಿ. ನಡಿ ಬೇಗ, ನಡಿಯ ಮುಂದೆ. ಹೊಡಿರಿ. அந்த சைடுல இருக்கும். ಮೂರನೆಯ ಸ್ಥಳ ಯೇಸು ಮೊದಲನೇ ಸಲ ಬಿಡುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪಾಪದ ಭಾರ ಎಲ್ಲರನ್ನು ಕೆಳಗೆ ಬಿಡಿಸುತ್ತದೆ. ಇದು ಎಲ್ಲರ ಪಾಪದ ಭಾರ.
ದೇವರಿಂದ ದೂರವಾದ ಜನರ ಪಾಪದ ಭಾರ. ಇಂತಹ ಭಾರದಿಂದ ದೇಹ ಕುಸಿದರೂ ಯೇಸು ಶಿಲುಬೆಯನ್ನು ಮಾತ್ರ ಬಿಡಲಿಲ್ಲ. ಶಿಲುಬೆಯನ್ನು ಅಪ್ಪಿಕೊಂಡೇ ನೆಲಕ್ಕೆ ಬಿಡುತ್ತಾರೆ. ಈ ಶಿಲುಬೆ ಅವರಿಗೆ ಬೇಕಿತ್ತೆ. ಇದು ತನ್ನ ತಂದೆಯ ಚಿತ್ತ ಎಂದೇ ಅವರು ಅದನ್ನು ಹೊರಲು ಮುಂದಾದರು. ಆತ್ಮವೇನೋ ದೃಢವಾಗಿತ್ತು, ಆದರೆ ದೇಹಕ್ಕೆ ಶಕ್ತಿ ಸಾಲಲಿಲ್ಲ. ಕೊನೆಯ ತನಕ ಇರುತ್ತೇನೆ ಎಂದವರು ಈಗ ಶಿಲುಬೆಯೊಂದಿಗೆ ಆತನನ್ನು ಏಕಾಂಗಿಯಾಗಿಬಿಟ್ಟು ಹೊರಟು ಹೋಗಿದ್ದರು. ತನ್ನ ಶುಭ ಸಂದೇಶವನ್ನು ಮುಂದುವರಿಸುವವರು ಯಾರು ಎಂಬ ಅಳುಕು ಆತನಿಗೆ ಬಂದಾಗ ಆತ ಎದ್ದರು. ಪಾಪದ ಭಾರಕ್ಕಿಂತ ಆತ್ಮದ ದೃಢತೆ ಬಲವಾಗಿತ್ತು. ಚಿಂತನೆ. ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ಪಾಪದ ಭಾರದಿಂದ ತಂದೆ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸೈನಿಕರೇ, ಇವನನ್ನು ಎಬ್ಬಿಸಿ ಮತ್ತೆ ಶಿಲುಬೆ ಹೇಳು. ಜನರೇ, ಇಲ್ಲಿಂದ ಹೊಡೀರಿ. ನಡೆ ಮುಂದೆ. ಇಲ್ಲಿ ನೋಡಿದ್ರೆ ಅರಸ ಅರಸ ಅರಸನಂತೆ. ಅವ ಸೀಮೆಯ ಹೊಡೀರಿ, ಅವನಿಗೆ ಸರಿಯಾಗಿ ಹೊಡೀರಿ, ಚೆನ್ನಾಗಿ. ಹೋಗು ಬೇಗ, ದೂರ ಸರಿ, ದೂರ ಸರಿ, ಹೋಗು. ನಾಲ್ಕನೆಯ ಸ್ಥಳ ಕಂದ, ನಿನ್ನನ್ನು ಈ ಸ್ಥಿತಿಯಲ್ಲಿ ನನ್ನಿಂದ ನೋಡಲಾಗುತ್ತಿಲ್ಲವಲ್ಲ ಕಂದ. ಯೇಸು ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ತನ್ನ ಉದರದ ಮಗು ತನ್ನ ಕೈಯಲ್ಲೇ ಬೆಳೆದು ಬಂದವನು, ಇಡೀ ಜಗತ್ತಿಗೆ ಬೆಳಕಾಗಬೇಕಿದ್ದವನು ಈಗ ಶಿಲುಬೆ ಹೊತ್ತು ದೊಡ್ಡ ಅಪರಾಧಿಯಾಗಿ ಎದುರಿಗೆ ಬಂದಾಗ ಆ ತಾಯಿಗೆ ಎಂತಹ ಆಘಾತವಾಗಿರಬೇಕು. ಅವರಿಬ್ಬರ ದೃಷ್ಟಿಗಳು ಪರಸ್ಪರ ಕೂಡಿದಾಗ ಅವರ ಮನಸ್ಸುಗಳಲ್ಲಿ ಯಾವ ಭಾವನೆ ಮೂಡಿರಬೇಕು. ಅಮ್ಮ, ನಾ ನಿರಪರಾಧಿ, ಈ ಶಿಲುಬೆ ಹೊತ್ತಿರುವುದು ನನ್ನ ಜನರಿಗಾಗಿ ಎಂದು ಆತನ ಮನಸ್ಸು ಹೇಳಿರಬಹುದೇ? ಹೌದು ಮಗು, ಇದಕ್ಕೆಂದೇ ನಾನು ನಿನ್ನನ್ನು ಗರ್ಭದಲ್ಲಿ ಧರಿಸಿದೆ, ನಿನಗಾಗಿ ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿರಬಹುದೇ ಆಕೆಯ ಮನಸ್ಸು. ಇಬ್ಬರ ಮನಗಳಲ್ಲೂ ಆಳವಾದ ಗಾಯಗಳಿದ್ದರು. ಅವರ ದೃಷ್ಟಿ ಮಾತ್ರ ಶಿಲುಬೆಯಿಂದ ದೂರ ಹೋಗಲಿಲ್ಲ. ಶಿಲುಬೆ ಹೊತ್ತ ಆತನೊಂದಿಗೆ ಹೆಜ್ಜೆ ಹಾಕುತ್ತಾ, ಮಾನಸಿಕ ಸ್ಥೈರ್ಯ ತುಂಬುತ್ತಾ ಆಕೆ ಆತನೊಂದಿಗೆ ನಡೆಯುತ್ತಾಳೆ. ಚಿಂತನೆ. ಒಂದು ಕುಟುಂಬದಲ್ಲಿ ತಾಯಿಯೇ ದೈವ, ತಾಯಿಯೇ ಶಿಕ್ಷಕಿ, ತಾಯಿಯೇ ಸೇವಕಿ, ಮಕ್ಕಳಿಗೆ ಪ್ರೇರಣೆಯೂ ಅವಳೇ, ಸಾಂತ್ವನವೂ ಅವಳೇ, ತಿದ್ದುವವಳು ಅವಳೇ, ಕ್ಷಮಿಸುವವಳು ಅವಳೇ. ಆದರೂ ಎಷ್ಟು ಮಕ್ಕಳು ತಮ್ಮ ತಾಯಿಂದರನ್ನು ದಿನನಿತ್ಯ ನೋಯಿಸುವುದಿಲ್ಲ, ತಮ್ಮ ಕೆಟ್ಟ ನಡತೆಯಿಂದ ಹಿಂಸೆ ನೀಡುವುದಿಲ್ಲ. ರಾಜೆಯಿಂದ ಬಾರಿಸಿರಿ.
ಸಾರಿ ಸರಿ ನಡಿ ಮುಂದೆ ಆತನಲ್ಲಿ ಶಿಲ್ಬೆ ಬರಲು ಆಗುತ್ತಿಲ್ಲ. ಸೈನಿಕರೇ, ಹೋಗಿ ಈ ಸಮೂಹದಲ್ಲಿ ಯಾರನ್ನಾದ್ರೂ ಹುಡುಕಿ ತನ್ನಿ. ಅದೋ ಅಲ್ಲಿದ್ದಾನೆ ಗಟ್ಟಿ ಮುಟ್ಟದ ವ್ಯಕ್ತಿ. ಹಿಡೀರಿ 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 ಹಿಡೀರಿ. ನಾನು ಬರಲ್ಲ, ನಾನು ಬಿಡಿ. ಬಾ. 5ನೇ ಸ್ಥಳ, ಸಿರೇನ್ಯದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೇವರ ಇಚ್ಛೆಗೆ ಸಂದರ್ಭ ಬಂದರೆ ಅದು ದೇವರು ಕೊಟ್ಟ ಅವಕಾಶ ಎಂದುಕೊಳ್ಳಬೇಕು. ನಾವು ಇನ್ನೊಬ್ಬರ ಭಾರ ಹಗುರ ಮಾಡಿದರೆ ನಮ್ಮ ಭಾರವನ್ನು ಯಾರಾದರೂ ಹಗುರ ಮಾಡುತ್ತಾರೆ. ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ಪರರ ಕಷ್ಟಗಳನ್ನು ಕಂಡು ದೂರ ಹೋಗಿಬಿಡುವುದೇ ನಮ್ಮ ಗುಣ. ಸಹಾಯ ಮಾಡಬೇಕೆಂಬ ಮನಸ್ಸಿದ್ದರೂ ಶ್ರಮಕ್ಕೆ ಮಾತ್ರ ನಾವು ಕೈ ಹಾಕುವುದು ಕಡಿಮೆ. ಜೀವನವೆಲ್ಲ ನಿಮ್ಮೊಂದಿಗೆ ಬಾಳುವವರ ಶಿಲುಬೆಯ ಭಾರವನ್ನು ಹಗುರಾಗಿಸಲು ನಮಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಸೈನಿಕರೇ, ಮತ್ತೈತನ ಮೇಲೆ ಶಿಲುಬೆಯನ್ನು ಹೊರಿಸಿ. ಆರನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖ ಒರೆಸುತ್ತಾಳೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದಲೇ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸುವಿನ ಶುಭ ಸಂದೇಶದ ಸತ್ಯವನ್ನು ಮೊದಲು ಗ್ರಹಿಸಿದವರು ಮಹಿಳೆಯರೇ ಇರಬೇಕು. ಆದ್ದರಿಂದಲೇ ಪ್ರಭುವನ್ನು ನಿಷ್ಠೆಯಿಂದ ಹಿಂಬಾಲಿಸಲು ಅವರಿಗೆ ಸಾಧ್ಯವಾಯಿತು. ಜೀವಜಲದ ಸಂದೇಶ ಹೊಮ್ಮಿಸಿದ ಸಮಾರ್ಯದ ಸ್ತ್ರೀ ಅವರ ದೈವತ್ವವನ್ನು ಬಹಿರಂಗವಾಗಿ ಗುರುತಿಸಿ ಪಾದಪೂಜೆ ಮಾಡಿದ ಮರಿಯ, ದೇವರ ಅನಂತ ಕ್ಷಮೆಗೆ ಬೀದಿಯಲ್ಲಿ ಸಾಕ್ಷಿಯಾದ ಹೆಣ್ಣುಮಗಳು, ಪುನರುತ್ಥಾನದ ಮೊದಲ ಸಾಕ್ಷಿ ಮಗ್ದಲದ ಮರಿಯ, ಈ ಎಲ್ಲ ಹೆಣ್ಣು ಮಕ್ಕಳ ಗುಂಪಿಗೆ ವೆರೋನಿಕಾ ಕೂಡ ಸೇರುತ್ತಾಳೆ. ಶಿಲುಬೆಯ ಹಾದಿಯಲ್ಲಿ ಎಲ್ಲರೂ ಕೈ ಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬಂದು ಆತನ ದಣಿವನ್ನು ತಣಿಸಲು, ಮನಸ್ಸಿಗೆ ಸಾಂತ್ವನವನ್ನು ನೀಡಲು ಪ್ರಯತ್ನಿಸುತ್ತಾಳೆ. ಆಕೆಯ ಪ್ರೀತಿಗೆ ಪ್ರತಿಫಲವಾಗಿ ಆತನ ಮುಖವನ್ನು ಒರೆಸಿದ ಆ ಬಟ್ಟೆಯಲ್ಲೇ ಅದೇ ಮುಖ
ಕಾಣಿಸುತ್ತದೆ. ಚಿಂತನೆ. ಈ ಜೀವನದಲ್ಲಿ ಎಂದೋ ಒಂದು ದಿನ ಯಾವುದೋ ಒಂದು ಆತ್ಮವಾದರೂ ನಮ್ಮನ್ನು ಸಂತೈಸುತ್ತದೆ. ನಾವು ಕೈ ಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬರುತ್ತದೆ. ಆದರೆ ನಾವು ಎಷ್ಟೋ ಮುಖಗಳಲ್ಲಿ ಧನಿವು ಶ್ರಮವು ಕಂಡರೂ ಸುಮ್ಮನಿದ್ದು ಬಿಡುತ್ತೇವೆ. ನಮ್ಮ ಕುಟುಂಬದವರದೇ ಶ್ರಮ ಕಡಿಮೆ ಮಾಡಲು ಮುಂದೆ ಬರುವುದಿಲ್ಲ. ನಮ್ಮದೇ ಕಷ್ಟ, ನಮ್ಮದೇ ಚಿಂತೆ, ನಮ್ಮದೇ ಸ್ವಾರ್ಥ, ಬದುಕು ಮುಗಿದು ಹೋಗುತ್ತದೆ. ನಾನು ಬಂದಿರುವುದು ಸೇವೆ ಮಾಡುವುದಕ್ಕೆ ಎಂದು ಹೇಳುವ ಪ್ರಭುವನ್ನು ವಿಶ್ವಾಸಿಸುವ ನಾವು ನಮ್ಮ ವಿಶ್ವಾಸವನ್ನು ಕಾರ್ಯಗತ ಮಾಡಿದ್ದೇವೆಯೇ? ಪ್ರಾರ್ಥಿಸೋಣ. ಪ್ರಭುವೇ, ನಮಗೆ ಸಹಾಯ ಮಾಡಲು ದಣಿವಾರಿಸಲು ಓಡಿ ಬರುವ ನಮ್ಮ ತಾಯಂದಿರನ್ನು, ಅಕ್ಕ ತಂಗಿಯರನ್ನು ಕೃತಜ್ಞತೆಯಿಂದ ನೆನೆಸಿಕೊಳ್ಳುವಂತೆ ಮಾಡಿರಿ. ಪ್ರೀತಿಯ ಸ್ಪರ್ಶವನ್ನು ಬಯಸುವವರ ಸನಿಹಕ್ಕೆ ನಾವು ಹೋಗುವಂತೆ ಮಾಡಿರಿ. ಪ್ರೀತಿ ಎಂಥ ದಣಿವನ್ನಾದರೂ ಕಡಿಮೆ ಮಾಡಬಹುದು ಎಂಬುದನ್ನು ನಾವು ತಿಳಿಯುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ. ಜಗದ ಪಾಪ ಏರಿಸಿರುವುದು ಯೇಸು ಪ್ರಭುವಿಗೆ ಏಳನೆಯ ಸ್ಥಳ, ಎರಡನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಿಮ್ಮ ಪವಿತ್ರ ಶಿಲುಬೆಯಿಂದಡಿ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು ಯೇಸು ಎಷ್ಟು ಮಂದಿಗೆ ಬದುಕು ಕೊಟ್ಟಿಲ್ಲ. ಒಬ್ಬರಿಗೆ ನೆರವು ನೀಡುವುದೇ ಧರ್ಮ ಎಂದರು. ಕಳ್ಳರ ಕೈಗೆ ಸಿಕ್ಕಿದವನನ್ನು ಕಾಪಾಡಿದ ಸಮಾರಿಯನ ಉದಾಹರಣೆ ನೀಡಿದರು. ದುಷ್ಟನಾಗಿ ದೂರವೇ ನಾವು ಕುಗ್ಗಿ ಹೋಗುವ ಸಂದರ್ಭಗಳಲ್ಲಿ ನೀವೇ ನಮಗೆ ಪ್ರೇರಣೆಯಾಗಿರಿ. ನಾವು ಸಹ ನಮ್ಮ ಮನೆಯವರ ಮನಸ್ಸುಗಳನ್ನು ಕುಗ್ಗಿಸಿಬಿಟ್ಟಿದ್ದೇವೆ. ನಾವು ಒಬ್ಬರೊಬ್ಬರ ಬೆಂಬಲದಿಂದ ಮತ್ತೆ ಇದನ್ನು ನಡೆಯುವ ಶಕ್ತಿ ಪಡೆಯುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಕಂಡು ನಿಮ್ಮ ಪಾಪಗಳಿಗೆ ಜನಕ್ಕೆ ಎಂಟನೇ ಸ್ಥಳ, ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ
ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಆ ಜೆರುಸಲೇಮಿನ ಹೆಣ್ಣು ಮಕ್ಕಳು ಅಸಹಾಯಕತೆಯ ಕ್ಷಣಗಳಲ್ಲಿ ಅಳುವುದೊಂದೇ ಉತ್ತರ. ಸ್ವಾಮಿಯ ದೈಹಿಕ ನೋವನ್ನು ಹಂಚಿಕೊಳ್ಳಲಾಗದಿದ್ದರೂ ಮಾನಸಿಕ ನೋವನ್ನಾದರೂ ಹಂಚಿಕೊಳ್ಳಲು ನಾವಿದ್ದೇವೆ ಎಂದು ಆ ಸ್ತ್ರೀಯರು ಕಣ್ಣೀರು ಹರಿದಿತ್ತು. ಆದರೆ ಈ ಸಾಂತ್ವನ ಕರುಣೆ ಸಿಕ್ಕಬೇಕಾದದ್ದು ನನಗಲ್ಲ, ನಾನು ಯಾರಿಗಾಗಿ ಶಿಲುಬೆ ಹೊರುತ್ತೇನೋ ಅವರಿಗೆ ಎನ್ನುತ್ತಾ ಆತ ಹೇಳುತ್ತಾರೆ, ನೀವು ಅಳಬೇಕಾದದ್ದು ನನಗಾಗಿ ಅಲ್ಲ, ನಿಮಗಾಗಿ ಮತ್ತು ನಿಮ್ಮ ಇದ್ದರು. ಆ ಮಕ್ಕಳು ಓದದೆ ಫೇಲಾದಾಗ ಗಳಗಳನೆ ಅಳುವುದು ಬಿಟ್ಟು ಬೇರೇನು ಮಾಡಲು ಸಾಧ್ಯ? ತಮ್ಮ ಮಕ್ಕಳು ತಮ್ಮ ಎದುರೇ ಹಾಳಾಗುವುದನ್ನು ನೋಡುವಾಗ ಇನ್ನೊಬ್ಬರನ್ನು ತಿದ್ದಲು ಸಾಧ್ಯವೇ ಇಲ್ಲ ಎನಿಸಿದಾಗ ಒಂಬತ್ತನೆಯ ಸ್ಥಳ, ಯೇಸು ಮೂರನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸು ಅವನ ಕೈ ಹಿಡಿದು ಎದ್ದು ನಡೆ ಎಂದರು. ಬಿದ್ದವರು ಎದ್ದು ನಡೆಯಲೇಬೇಕು. ಬೇರೆಯವರು ಕೈ ನೀಡಿ ಎಚ್ಚರಿಸದಿದ್ದರೂ ತಮ್ಮ ಗುರಿ ಅಚ್ಚರವಾಗಿದ್ದರೆ ಎದ್ದು ನಡೆಯಲೇಬೇಕು. ಯೇಸು ಸ್ವಾಮಿ ಮೂರನೇ ಸಾರಿಯೂ ಕೆಳಗೆ ಬಿದ್ದಾಗ ಅವರು ಯೋಚಿಸಿದ್ದು ಶಿಲುಬೆಯ ಕೆಳಗೆ ಬಿದ್ದುದನ್ನಲ್ಲ, ಕಲ್ವಾರಿ ಬೆಟ್ಟದ ತುದಿಯನ್ನು. ಎಲ್ಲರ ಪಾಪ ತೊಳೆಯುವ ಶಿಖರ ಅದು. ಅಂಧರಿಗೆ ಕಣ್ಣು, ಬಂಧಿತರಿಗೆ ಬಿಡುಗಡೆ, ಎಲ್ಲ ಪವಾಡಗಳು ನಡೆಯಬೇಕಾದದ್ದು ಕಲ್ವಾರಿಯ ತುದಿಯಲ್ಲೇ. ಆ ಗುರಿ ತಲುಪಲೆಂದೇ ತಾನು ಶಿಲುಬೆ ಹೊತ್ತಿದ್ದು. ಆದ್ದರಿಂದ ದೈಹಿಕ ನಿಶಕ್ತಿ ಆತ್ಮದ ದೃಢತೆಯನ್ನು ಎಂದೂ ಸೋಲಿಸಲಾರದು. ಚಿಂತನೆ: ನಮ್ಮ ಬದುಕು ಒಂದು ಸಣ್ಣ ದಾರಿಯಲ್ಲ, ಸಾವಿರಾರು ಮೈಲುಗಳಷ್ಟು. ಈ ನಡುವೆಯಲ್ಲಿ ಎಷ್ಟೋ ಸಾರಿ ಬೀಳುತ್ತೇವೆ. ಮುಂದೆ ನಡೆಯಬೇಕು ಎಂಬ ಸ್ಥೈರ್ಯ ಬೆತ್ತಲೆಗೊಳಿಸಿದ್ದಾರೆ. ಈ ಬಟ್ಟೆ ನನಗೆ ಇಲ್ಲ, ಈ ಬಟ್ಟೆ ನನಗೆ ಇಲ್ಲ, ಈ ಬಟ್ಟೆ ನನಗೆ ಇಲ್ಲ, 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 ನನಗೆ. ಇಲ್ಲ, 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 ಈ ಬಟ್ಟೆ ನನಗೆ 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 ನಿಲ್ಲಿಸಿ, ನಿಲ್ಲಿಸಿ. ಈ ಬಟ್ಟೆ ಯಾರ ಪಾಲಿಗೆ ಬರುತ್ತದೋ ಚೀಟಿ ಹಾಕಿ ತೆಗೆದುಕೊಳ್ಳಿ. ಹಾಗೆ ಆಗಲಿ. ಹಾಗೆ ದಂಡನಾಯಕರೇ, ತಮ್ಮ ಹೆಸರು ಸೇರಿಸಬಹುದೇ? ಬೇಡ ಬೇಡ, ನೀವೇ ತೆಗೆದುಕೊಳ್ಳಿ. ಹಾಗೆ ಆಗಲಿ. ಛೇ, ನನ್ನ ಪಾಲಿಗೆ ಇಲ್ಲ. ಛೇ, ನನ್ನ ಪಾಲಿಗೆ ಇಲ್ಲ. ಈ ಬಟ್ಟೆ ನನಗೆ. ಹತ್ತನೆಯ ಸ್ಥಳ, ಯೇಸುವಿನ ಬಟ್ಟೆ ಕಳಚಿ ನಗ್ನರಾಗಿಸುತ್ತಾರೆ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯಹೂದ್ಯ ನಾಯಕರು
ಎಲ್ಲ ಮಾನವತೆಯನ್ನು ಮೀರಿ ದೌರ್ಜನ್ಯಕ್ಕೆ ಇಳಿಯುತ್ತಾರೆ. ಒಬ್ಬ ವ್ಯಕ್ತಿ ಅಪರಾಧಿಯಾದರೆ ಆತನಿಗೆ ಶಿಕ್ಷೆ ನೀಡಬಹುದು, ಆದರೆ ಆ ಶಿಕ್ಷೆ ಗೌರವಾನ್ವಿತವಾಗಿರಬೇಕು. ವೈಯಕ್ತಿಕ ಮಾನಹಾನಿಯಾಗಬಾರದು. ಪ್ರಭುವಿನ ದೇಹವನ್ನು ದಂಡಿಸಿದರು, ಚಾಟಿಯಿಂದ ಹೊಡೆದರು, ಮುಳ್ಳಿನ ಕಿರೀಟವನ್ನು ತಲೆಯ ಮೇಲೆ ಅದುಮಿದರು. ಇಷ್ಟಕ್ಕೂ ಅವರು ತೃಪ್ತಿಯಾದಂತೆ ಕಾಣಿಸಲಿಲ್ಲ. ಮಾನಸಿಕ ಚಿತ್ರಹಿಂಸೆ ನೀಡಿ ಕೊನೆಗೆ ಮಾನಹಾನಿ ಮಾಡುತ್ತಾರೆ. ಪ್ರಭುವಿನಂತ ಸಾರ್ವಜನಿಕ ನಾಯಕರಿಗೆ ಹೀಗಾದರೆ ಇನ್ನು ಸಾಮಾನ್ಯರ ಗತಿ ಏನು? ಚಿಂತನೆ. ಎಂಥ ಅವಮಾನತೆಯನ್ನು ಪ್ರತಿದಿನ ನೋಡುತ್ತೇವೆ. ಮೃತ ದೇಹದ ಮೇಲೂ ಲೈಂಗಿಕ ಹಲ್ಲೆ ನಡೆಸುವುದು, ಲೈಂಗಿಕ ಹಲ್ಲೆಯಾದ ಮೇಲೂ ಚಿತ್ರಹಿಂಸೆ ನೀಡುವುದು, ಇವೆಲ್ಲ ಸಾಮಾನ್ಯ ಘಟನೆಗಳಾಗಿ ಹೋಗಿವೆ. ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ಸ್ ಕಂಪನಿಗಳಲ್ಲಿ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ದುರುಪಯೋಗಪಡಿಸಿಕೊಳ್ಳುವುದನ್ನು ಕೇಳಿದ್ದೇವೆ. ಲೈಂಗಿಕವಾಗಿ ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯವಾಗದ ಕ್ಷುಲ್ಲಕ ಕಾರಣ ಒಡ್ಡಿ ಬಹಿರಂಗವಾಗಿ ಅವಮಾನ ಪಡಿಸುವುದು ನಡೆಯುತ್ತಲೇ ಇದೆ. ನಮ್ಮ ಕುಟುಂಬಗಳಲ್ಲೂ ಇಂಥ ಕಿರುಕುಳಗಳನ್ನು ಬಹಿರಂಗವಾಗಿ ಅವಮಾನಗಳು ನಡೆದು ಹೋಗುತ್ತವೆ. ಕೆಲವೊಮ್ಮೆ ನಮ್ಮ ತಪ್ಪುಗಳಿಂದ, ಕೆಲವೊಮ್ಮೆ ವೈಯಕ್ತಿಕ ಸೇಡಿನ ಕಾರಣಗಳಿಗಾಗಿ. ಆದರೆ ನೈತಿಕತೆ ಮತ್ತು ಆತ್ಮಸ್ಥೈರ್ಯ ಗಟ್ಟಿಯಾಗಿದ್ದಲ್ಲಿ ಇಂಥ ಅವಮಾನಗಳಿಗೆ ಹೆದರುವ ಅಗತ್ಯವಿಲ್ಲ, ಕುಗ್ಗಿ ಹೋಗಬೇಕಾಗಿಲ್ಲ. ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ದೈಹಿಕ ನೋವು ಗುಣವಾದರೂ ಮಾನಸಿಕ ನೋವು ಕಾಡುತ್ತದೆ. ಇಂತಹ ನೋವುಗಳನ್ನು ಸಹಿಸಿಕೊಳ್ಳುವ ಗಟ್ಟಿ ಮನಸ್ಸನ್ನು ನೀಡಿರಿ. ನಾವು ಎಂದಿಗೂ ಇತರರ ಮಾನಹಾನಿಗೆ ಕಾರಣರಾಗದಂತೆ, ಇತರರನ್ನು ಅನಗತ್ಯವಾಗಿ ನೋಯಿಸದಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಸೈನಿಕರೇ, ಮೊಳೆಗಳನ್ನು ಜಡಿಯಿರಿ. 11ನೇ ಸ್ಥಳವನ್ನು ಮಾಡುತ್ತಿದ್ದೇವೆ. ನಿಮ್ಮ ಪವಿತ್ರ ಶಿಲ್ಪೆಯಿಂದ ಈ ಲೋಕವನ್ನೇ ರಕ್ಷಿಸಿದ್ದೀರಿ. ಜೋರಾಗಿ ಹೊಡೆಯಿರಿ. ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ನೀವು ನಿರಪರಾಧಿಯಾದರೂ ಶಿಲುಬೆಗೆ ಜಡಿಯಲ್ಪಟ್ಟಿರಿ. ಎಷ್ಟೋ ಸಾರಿ ನಿರಪರಾಧಿಗಳಾದ ನಮ್ಮನ್ನು ನಮ್ಮ ಮನೆಯವರು ಮತ್ತು ಬಂಧುಗಳೇ ಅಪರಾಧಿಗಳಂತೆ ಕಂಡಿದ್ದಾರೆ. ಆದರೆ ನಾವು ಎಂದಿಗೂ ನಿರಪರಾಧಿಯೊಬ್ಬರನ್ನು
ಶಿಲುಬೆಗೇರಿಸುವ ಪ್ರಯತ್ನ ಮಾಡದಂತೆ ನಮ್ಮ ಪ್ರಭು ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರಭುವನ್ನು ಕೊಲ್ಲುತ್ತಿದೆ. ಪ್ರಭುವೇ ನಮ್ಮ ಕ್ಷಮಿಸು, ಪರಸೇವೆ ಮಾಡಲು ನೀ ಕಲಿಸು. ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೀಸು ಪ್ರಭುವನ್ನು ಕೊಲ್ಲುತ್ತಿದೆ. ಪ್ರಭುವೇ ನನ್ನ ಪ್ರಭುವೇ, ಏಕೆ ನಿಮ್ಮ ನಿಮ್ಮ ಪ್ರೀತಿಗೆ ಅಳುತ್ತಿರುವೆ. ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ಪ್ರಭುವನ್ನು ಕೊಲ್ಲುತ್ತಿದೆ. ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೀಸು ಪ್ರಭುವನ್ನು ಕೊಲ್ಲುತ್ತಿದೆ. ಮಾಡಲು ನೀ ಕಲಿಸು. ಈಗ ಮಹಾದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಕಟ್ಟುವೆನೆಂದು ಹೇಳಿದೆಯಲ್ಲ, ಈಗ ನಿನ್ನನ್ನು ನೀನೇ ರಕ್ಷಿಸಿಕೊ ನೋಡೋಣ. ನೀನು ದೇವರ ಪುತ್ರನಾದರೆ ಶಿಲುಬೆಯಿಂದ ಇಳಿದು ಬಾ ನೋಡೋಣ. ಈತ ಇತರರನ್ನು ರಕ್ಷಿಸಿದ, ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಅವನಿಂದ ಆಗುತ್ತಿಲ್ಲ. ಈಗ ಲೋಕ ರಕ್ಷಕನಿಂತೆ ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಾರೆ ಇವರು ಅರಿಯರು.
ಆತನು ನಿಜವಾಗಿಯೂ ದೇವರ ಪುತ್ರನೇ ಸರಿ. ದೇವಾಲಯದ ತೆರೆಯು ಹರಿದು ಇಬ್ಬಾರವಾಯಿತು. ಸಮಾಧಿಗಳು ತೆರೆಯಲ್ಪಟ್ಟವು. ಸೃಷ್ಟಿಕರ್ತನ ವೇದನೆ ಕಂಡು ಸೃಷ್ಟಿಗಳು ಕಣ್ಣೀರಿಟ್ಟವು. ಶಿಲುಬೆಯಿಂದ ಯೇಸುವಿನ ದೇಹ ಇಳಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ನೀವು ನಿಮ್ಮ ತಂದೆಯ ಇಚ್ಛೆಗೆ ಮಣಿದು ಕೊನೆಯ ತನಕ ವಿಧೇಯರಾಗಿ ನಡೆದಂತೆ ತಾಯರಿಗೆ ಗುರು ಹಿರಿಯರಿಗೆ ವಿಧೇಯರಾಗಿ ನಡೆದು ಬಾಳುವಂತೆ ಆಶೀರ್ವದಿಸಿರಿ. ಆತ್ಮೀಯರೇ, ನಾವು ಈ ವರ್ಷವನ್ನು ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವರ ವರ್ಷವನ್ನಾಗಿ ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅನ್ಯಾಯವಾಗಿ ಹಿಂಸೆಗೊಳಗಾದ, ಶೋಷಣೆಗೊಳಗಾದ ದುಃಖಿತರನ್ನು, ನಿರ್ಗತಿಕರನ್ನು, ಬಡವರನ್ನು, ನಿರಾಪರಾಧಿಗಳನ್ನು ಸ್ಮರಿಸಿಕೊಂಡು ಅವರಿಗಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಒಟ್ಟಾಗಿ ಕರುಣೆಯ ಜಪಸರವನ್ನು ಹೇಳೋಣ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ 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 ಪಾವನ ದೇವರೇ, ಪಾವನ ಶಕ್ತರೇ, ಪಾವನ ಅನಂತರೇ, ನಮಗೂ ಈ ಲೋಕಕ್ಕೂ ದಯೆ ತೋರಿ. ಪಾವನ ದೇವರೇ, ಪಾವನ ಶಕ್ತರೇ, ಪಾವನ ಅನಂತರೇ, ನಮಗೂ ಈ ಲೋಕಕ್ಕೂ ದಯೆ ತೋರಿ. ಪಾವನ ದೇವರೇ, ಪಾವನ ಶಕ್ತರೇ, ಪಾವನ ಅನಂತರೇ, ನಮಗೂ ಈ ಲೋಕಕ್ಕೂ ದಯೆ ತೋರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಸ್ಥಳ ಶಿಲುಬೆಯಿಂದ ಯೇಸುವಿನ ದೇಹ ಉಳಿಸುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ.
ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ದೃಢ ಮನಸ್ಸುವವರು ಸುಲಭವಾಗಿ ಸಾವಿಗೆ ಶರಣಾಗುವುದಿಲ್ಲ. ಹಾಗೆಂದೇ ಪ್ರಭು ಸತ್ತಿದ್ದಾದರೂ ಇಲ್ಲವೋ ಎಂದು ಖಾತ್ರಿಪಡಿಸಿಕೊಳ್ಳಲು ಸೈನಿಕನೊಬ್ಬ ಈಟಿಯಿಂದ ಅವರ ಎದೆ ತಿವಿಯುತ್ತಾನೆ. ಶಿಲುಬೆ ಹಾದಿಯಲ್ಲಿ ಹರಿದು ಹೋಗಿದ್ದ ರಕ್ತದ ಕೊನೆ ಹನಿಯು ಹೊರಬರುತ್ತದೆ. ರಕ್ತ ಈ ಜನರ ಪಾಪ ತೊಳೆಯಲು ಹರಿದರೆ ನೀರು ಅವರಿಗೆ ನಿತ್ಯ ಜೀವ ಜಲವಾಗಿ ಹರಿಯುತ್ತದೆ. ಆತ ಮನುಷ್ಯನ ಉದ್ಧಾರಕ್ಕಾಗಿ ಕೊನೆ ಉಸಿರು ಎಳೆದಿದ್ದಾರೆ. ಬದುಕಿದ್ದಾಗ ಆತನನ್ನು ಪ್ರೀತಿಸಲಾಗದವರು ಆತನ ದೇಹಕ್ಕಾದರೂ ಸೇವೆ ಮಾಡಬೇಕೆಂದು ಬಯಸುತ್ತಾರೆ. ಬದುಕಿದ್ದಾಗ ತನಗೆಟುಕದ ತನ್ನ ಕುಮಾರನ ದೇಹವನ್ನು ತನ್ನ ಮಡಿಲಲ್ಲಿರಿಸಿಕೊಂಡು ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನೀವು ನಮಗಾಗಿ ಹರಿಸಿದ ರಕ್ತ ನಮ್ಮ ಪಾಪ ತೊಳೆದು ನಮ್ಮನ್ನು ಶುದ್ಧಗೊಳಿಸಲಿ. ಪಾಪದಿಂದ ದೂರವಾಗಿ ಶುದ್ಧವಾದ ನಮ್ಮ ಬಾಳಿಗೆ ನೀವೇ ಜೀವಜಲವಾಗಿರಿ. ದೈವ ವಿಶ್ವಾಸ, ಪ್ರಾರ್ಥನೆ ನಮಗೆ ಧೈರ್ಯ ಮತ್ತು ಭರವಸೆ. ನಿಮ್ಮನ್ನು ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಗಾಯಗೊಂಡಿದ್ದ ಆ ದೇಹ ಈ ಜೀವಗೊಂಡಿದೆ. ಆ ನಿರ್ಜೀವ ದೇಹವನ್ನು ಶಿಲುಬೆಯಿಂದ ಕೆಳಗಿಳಿಸುತ್ತಾರೆ. ಆದರೆ ಆತನ ಪ್ರಾಣ ಮತ್ತು ಉಸಿರು ಶಿಲುಬೆಯಲ್ಲಿಯೇ ನಿಂತು ಬಿಟ್ಟಿದೆ ಎಂಬುದು ಜನರಿಗೆ ಅರ್ಥವಾಗುವುದಿಲ್ಲ. ಆತ ಸತ್ತ ಎಂದಾಕ್ಷಣ ಎಲ್ಲರ ಭರವಸೆಗಳು ನುಚ್ಚು ನೂರಾಗಿವೆ. ಶಿಷ್ಯರೆಲ್ಲರೂ ನಿರಾಶೆಯಿಂದ ನಾಪತ್ತೆಯಾಗಿ ಬಿಟ್ಟಿದ್ದಾರೆ. 3 ದಿನ ನೀರವ ಮೌನವ ಆವರಿಸಿಕೊಳ್ಳುತ್ತದೆ. ತಂದೆ ತಾಯಿಯರು ಮತ್ತು ರಾತ್ರೋರಾತ್ರಿ ಈಜಿಪ್ಟಿಗೆ ಓಡಿ ಹೋಗಬೇಕಾಯಿತು. ಈಗ ಈ ಕತ್ತಲ ಬದುಕಿಗೆ ಅಂತಿಮ ತೆರವಿತ್ತು ಎಂದೇ ಎಲ್ಲರೂ ಭಾವಿಸಿದರು. ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ತೋರಿ ಪ್ರಭು ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.